ಗೆಳೆಯರೇ, ಇಂದಿನ ನನ್ನ ಲಾಗ್ನಲ್ಲಿ ನಾನು ನಿಮ್ಮನ್ನು ತುಂಬ ವಿಶೇಷವಾದ ಶಕ್ತಿಯುತವಾದ ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತೀನಿ. ಕಡ್ಬಾಲ್ತೂರಿನ ಶ್ರೀ ಭದ್ರಮಾಂಕಾಳಿ ದೇವಿ ದೇವಸ್ಥಾನ. ಈ ದೇವಸ್ಥಾನವು ಕೇವಲ ಭಕ್ತಿಗ್ರಹವಲ್ಲ, ಇತಿಹಾಸ, ಪರಂಪರೆ ಮತ್ತು ಅದೆಷ್ಟೋ ಅದ್ಭುತಗಳನ್ನು ಹೊಂದಿರುವ ಪವಿತ್ರ ಸ್ಥಳ. ಬನ್ನಿ, ಇದರ ಕಥೆ, ಆಚರಣೆಗಳು ಮತ್ತು ದೈವಿಕ ಶಕ್ತಿಯನ್ನು ಒಂದಾಗಿ ಅರಿಯೋಣ. ಹಳ್ಳಿ ಹಿರಿಯರ ಕಥೆಗಳ ಪ್ರಕಾರ ಹಲವು ಶತಮಾನಗಳ ಹಿಂದೆ ಹಳ್ಳಿಯ ಹತ್ತಿರದ ನದಿಯಲ್ಲಿ ಒಂದು ವಿಶಿಷ್ಟವಾದ ಮರದ ತುಂಡು ತೇಲಿ ಬಂದು ಸೇರಿತು. ಅದನ್ನು ಒಬ್ಬ ಗ್ರಾಮಸ್ಥನು ಕತ್ತರಿಸಲು ಪ್ರಯತ್ನಿಸಿದಾಗ ಅದರಿಂದ ಕೆಂಪು ರಕ್ತ ಹರಿಯತೊಡಗಿತು. ಈ ಘಟನೆ ನೋಡಿ ಜನರಿಗೆ ಅದು ಸಾಮಾನ್ಯ ಮರ ಅಲ್ಲ, ದೈವದ ರೂಪ ಎಂದು ತಿಳಿಯಿತು. ಆ ತುಂಡನ್ನು ನಂತರ ದೈವದ ರೂಪಕ್ಕೆ ತಂದು ಪೂಜಿಸಲಾಯಿತು. ಮೊದಲಿಗೆ ಅಂಬಲಾಡಿ ಮತ್ತು ಕೂಕನಾಡಿನಲ್ಲಿ ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದರು, ಆದರೆ ದೇವಿ ಅಲ್ಲಿ ನೆಲೆಸಲಿಲ್ಲ. ಕೊನೆಗೆ ಕಟ್ಟುಬಾಲ್ತೂರಿಗೆ ತಂದಾಗ ದೇವಿ ಅಲ್ಲಿ ದೃಢವಾಗಿ ನೆಲೆಸಿದಳು ಎಂದು ಹಿರಿಯರ ಮಾತಿದೆ. ಆ ದಿನದಿಂದ ಇಲ್ಲಿಯೇ ಭದ್ರಮಹಾಕಾಳಿ ಅಮ್ಮ ಪೂಜಿಸಲ್ಪಡುತ್ತಾಳೆ. ಭದ್ರಮಹಾಕಾಳಿಯ ಅಮ್ಮನ ಮುಖ್ಯ ಮೂರ್ತಿ ವಿಶಿಷ್ಟವಾಗಿದೆ. ಅದು ಸಂಪೂರ್ಣ ರಕ್ತಚಂದನದ ಮರದಿಂದ ನಿರ್ಮಿತವಾಗಿದೆ. ದೇವಿಯು ಉಗ್ರ ರೂಪದಲ್ಲಿದ್ದರೂ ತನ್ನ ಮಕ್ಕಳನ್ನು ಕಾಪಾಡುವ ತಾಯಿಯಾಗಿದ್ದಾಳೆ. ವಿಶ್ವಕರ್ಮ ಶಿಲ್ಪಿಗಳು ಮೂರ್ತಿಗೆ ಅಂತಿಮ ರೂಪ ನೀಡಿದರು. ಇಲ್ಲಿ ಅಮ್ಮನ ಜೊತೆಗೆ ಇನ್ನು ಅನೇಕ ದೈವರುಗಳಾದ ಮಂತ್ರಿ, ದೊಟ್ಟಿಕಲ್ಲಮ್ಮ, ಹೈಗುಳಿ, ಉರ್ಬಣಚಿಕ್ಕು, ಚೋಗ, ಹುಲಿರಾಯ, ಬೊಬ್ಬರ್ಯ, ಉಮ್ಮಲ್ತಿ, ಸ್ವಾಮಿ ಮುಂತಾದ ದೈವಗಳನ್ನು ಸಹ ಆರಾಧಿಸುತ್ತಾರೆ. ಮೊದಲಿಗೆ ಈ ದೇವಾಲಯವು ಕೇವಲ ಒಣಮನೆಯ ಮಂಟಪವಾಗಿತ್ತು. ನಂತರ ಗ್ರಾಮದವರ ಭಕ್ತಿ ಮತ್ತು ಶ್ರಮದಿಂದ ಅದನ್ನು ಶಿಲಾ ದೇವಾಲಯವಾಗಿ ನಿರ್ಮಿಸಲಾಯಿತು. ಇತ್ತೀಚೆಗೆ 2025ರಲ್ಲಿ ಬ್ರಹ್ಮಕುಂಭಾಭಿಷೇಕ ನಡೆಯಿತು. ಆ ಸಂದರ್ಭದಲ್ಲಿ ದೇವಾಲಯಕ್ಕೆ ದೊಡ್ಡ ಮಟ್ಟದ ನವೀಕರಣ ಮತ್ತು ಪುನರ್ ಪ್ರತಿಷ್ಠಾಪನೆ ನಡೆಯಿತು. ಈ ದೇವಾಲಯದ ಪ್ರಮುಖ ಹಬ್ಬವು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ. ಸಂಕ್ರಾಂತಿ ಹಬ್ಬದ ನಂತರ ಹಬ್ಬ ಆರಂಭವಾಗಿ 9 ದಿನಗಳು ಸಾಗುತ್ತದೆ. ಆ ಸಮಯದಲ್ಲಿ ವಿಶೇಷವಾದ ಸೇವೆಗಳು ಇವೆ: ಪಾಣರಾಟ ಸೇವೆ, ತುಲಾಭಾರ ಸೇವೆ, ಗೆಂಡ ಸೇವೆ. ಈ ಹಬ್ಬದ ವೇಳೆ ಮಂತ್ರಿಗಣ ಕೋಲ, ಅಮ್ಮನರ ಮುಡು ಮುಂತಾದ ದೈವ ಕೋಲಗಳು ನಡೆಯುತ್ತದೆ. ಈ ಸಂದರ್ಭ ಭಕ್ತರು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಈ ದೇಗುಲಕ್ಕೆ ಕೇವಲ ಹತ್ತಿರದ ಹಳ್ಳಿಗಳಿಂದ ಮಾತ್ರವಲ್ಲ, ಹೊರ ಜಿಲ್ಲೆ, ರಾಜ್ಯಗಳಿಂದಲೂ ಜನ ಬರುತ್ತಾರೆ. ಇಲ್ಲಿ ಎಲ್ಲ ಸಮಾಜದ ಜನರು ಭಕ್ತಿಯಿಂದ ಪೂಜಿಸಲು ಬರುತ್ತಾರೆ. ಸಂಪ್ರದಾಯದಂತೆ ತುಳುನಾಡಿನ ಪೂಜಾರಿಗಳು ಪೂಜಿಸುತ್ತಾರೆ ಹಾಗೂ ಬಳ್ಳಾಳಿಯಾಗಿ ಶೆಟ್ಟಿ ಕುಟುಂಬದಿಂದ ಬಂದವರಾಗಿರುತ್ತಾರೆ. ಅಮ್ಮ ಭಕ್ತರಲ್ಲಿ ಯಾರನ್ನೂ ಬೇರ್ಪಡಿಸುವುದಿಲ್ಲ. ನಂಬಿಕೆಯಿಂದ ಬರುವವರಿಗೆಲ್ಲರಿಗೂ ಆಶೀರ್ವಾದ ನೀಡುತ್ತಾಳೆ. ಇಂದಿಗೂ ಕಡ್ಬಾಲ್ತೂರಿನ ಜನರು ಭದ್ರಮಹಾಕಾಳಿ ಅಮ್ಮ ತಮ್ಮನ್ನು ಎಲ್ಲ ದುಷ್ಟಶಕ್ತಿಗಳಿಂದ ಕಾಪಾಡುತ್ತಾಳೆ ಎಂದು ನಂಬುತ್ತಾರೆ. ಆಕೆ ಊರಿನ ಕಾಯ್ದುಕೊಳ್ಳುವ ತಾಯಿ. ತಮ್ಮ ಮಕ್ಕಳನ್ನು ಪ್ರೀತಿ, ಶಕ್ತಿ ಮತ್ತು ಕರುಣೆಯಿಂದ ಆಶೀರ್ವದಿಸುತ್ತಾಳೆ. ಇದು ಕಡ್ಬಾಲ್ತೂರಿನ ಪವಿತ್ರವಾದ ಶ್ರೀ ಭದ್ರಮಹಾಕಾಳಿ ದೇವಿ ದೇವಸ್ಥಾನದ ಇತಿಹಾಸ, ನಂಬಿಕೆ ಮತ್ತು ಅದ್ಭುತಗಳು. ನೀವಿಲ್ಲಿ ಸ್ವತಃ ಬಂದು ಅಮ್ಮನ ಅನುಗ್ರಹವನ್ನು ಪಡೆಯಬೇಕು ಎಂದು ನನ್ನ ಸಲಹೆ. ಈ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಥೆಗಳಿಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಜೈ ಭದ್ರಮಹಾಕಾಳಿ ಅಮ್ಮ.